ಇದು ಸಾಂಬ್ರಾಣಿ ಸೊಪ್ಪು ಅಥವಾ ದೊಡ್ಡಪತ್ರೆ ಅಂತ ಹೇಳುವಂಥದ್ದು. ಚಳಿಗಾಲದಲ್ಲಿ ನಾವು ಕಫ, ಕೆಮ್ಮು, ನೆಗಡಿಯಿಂದ ಬಳಲ್ತೇವೆ. ಆದ್ದರಿಂದ ಈ ಸಮಯದಲ್ಲಿ ಇದರ ಸೇವನೆಯು ಆರೋಗ್ಯಕ್ಕೆ ಹಿತಕರ. ವೀಕ್ಷಕರಿಗೆಲ್ಲ ನಮಸ್ಕಾರ. ಇವತ್ತು ಸಾಂಬ್ರಾಣಿ ಸೊಪ್ಪಿನ ತಂಬುಳಿ ಮಾಡುವ ಹೇಳಿ. ಅದಕ್ಕೆ ದೊಡ್ಡಪತ್ರೆ ತೆಗೆದುಕೊಂಡಿದ್ದೇನೆ, 2 ಹಸಿಮೆಣಸು ತಗೊಳ್ತಾ ಇದ್ದೇನೆ, ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ, ಜೀರಿಗೆ 1 ಚಮಚೆ, ಇದು ಬೆಣ್ಣೆ ತೆಗೆದಿರುವಂತಹ ಮಜ್ಜಿಗೆ 1 ಗ್ಲಾಸ್. ದೊಡ್ಡಪತ್ರೆ ಎಲೆಯನ್ನು ಸಣ್ಣಕ್ಕೆ ಹೆಚ್ಚಿಕೊಳ್ಳುವ. ಹಸಿಮೆಣಸನ್ನು ಸ್ವಲ್ಪ ಅಡ್ಡಕ್ಕೆ ಹೆಚ್ಚಿಕೊಳ್ತೇನೆ. ಈಗ ಇದನ್ನು ಬಾಡಿಸಿಕೊಳ್ಳಬೇಕು. ಈಗ ಸುರುವಿಗೆ ಜೀರಿಗೆಯನ್ನು ಚಟ್ಪಟ ಅಂತ ಹೇಳುವವರೆಗೆ ಹುರಿದುಕೊಳ್ಬೇಕು. ಜೀರಿಗೆ ಹುರಿದಾದ ಮೇಲೆ ಈಗ ರೆಡಿಯಾಗಿದೆ. ಈ ಸಂದರ್ಭದಲ್ಲಿ ಸಾಂಬ್ರಾಣಿ ಸೊಪ್ಪು ಮತ್ತು ಹಸಿಮೆಣಸನ್ನು ಸೇರಿಸಿ ಚೆನ್ನಾಗಿ ಬಾಡಿಸಿಕೊಳ್ಬೇಕು. ಈಗ ಸಾಂಬ್ರಾಣಿ ಸೊಪ್ಪು ಚೆನ್ನಾಗಿ ಬಾಡಿದೆ. ಈ ಸಂದರ್ಭದಲ್ಲಿ ತೆಂಗಿನಕಾಯಿಯ ತುರಿಯನ್ನು ಸೇರಿಸಿ ಒಂದು ಅರ್ಧ ನಿಮಿಷ ಬಿಸಿ ಮಾಡಿಕೊಳ್ಬೇಕು. ಈಗ ಇದನ್ನು ಒಂದು ಮಿಕ್ಸಿಗೆ ಹಾಕಿಕೊಂಡು ರುಬ್ಬಿಕೊಳ್ಬೇಕು. ರುಚಿಗೆ ಉಪ್ಪು ಮತ್ತು ಮಜ್ಜಿಗೆಯನ್ನು ಸೇರಿಸಿಕೊಂಡು ರುಬ್ಬಬೇಕು. ಈಗ ರುಬ್ಬಿಕೊಂಡದ್ದಾಯಿತು. ಇದಕ್ಕೆ ಈಗ ಒಂದು ಒಳ್ಳೆ ಒಗ್ಗರಣೆಯನ್ನು ಹಾಕುವ. ತೆಂಗಿನೆಣ್ಣೆಯನ್ನು ತಗೊಂಡಿದ್ದೇನೆ. ಇಲ್ಲಿ ಚಳಿಗೆ ಸ್ವಲ್ಪ ಗಟ್ಟಿಯಾಗಿದೆ. ಸಾಸಿವೆ, ಉದ್ದಿನಬೇಳೆ ಮತ್ತು 1 ಬ್ಯಾಡಿಗೆ ಮೆಣಸು ಹಾಕ್ಕೊಳ್ತಾ ಇದ್ದೇನೆ. ಈಗ ಒಗ್ಗರಣೆ ರೆಡಿಯಾಗಿದೆ. ಇದಕ್ಕೆ ಕರಿಬೇವು ಸೇರಿಸಿಕೊಂಡು ರುಬ್ಬಿಕೊಂಡಿರುವಂತಹ ಮಿಶ್ರಣಕ್ಕೆ ಸೇರಿಸಿಕೊಳ್ಳುವ. ಈಗ ಸಾಂಬ್ರಾಣಿ ಸೊಪ್ಪಿನ ತಂಬುಳಿ ರೆಡಿಯಾಗಿದೆ. ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.